ರಾಮ ಮಂದಿರದ ಒಂದು ಪ್ರತಿಷ್ಠಾಪನೆ ಅನ್ನೋದು ಕೇವಲ ರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಅಲ್ಲ, ಈ ದೇಶದ ಮೂಲ ಸಂಸ್ಕೃತಿ ಮತ್ತು ಸನಾತನ ಧರ್ಮದ ಪುನರ್ಸ್ಥಾಪನೆ. ಅಯೋಧ್ಯೆಗೆ ಯಾರು ಕೇಸ್ ಹಾಕಿದ್ರೋ ಅದೇ ವ್ಯಕ್ತಿ ಸಂಪೂರ್ಣವಾಗಿ ಪುಷ್ಪವೃಷ್ಟಿಯನ್ನ ಮಾಡಿದ್ರು ಕುಟುಂಬ ಸಮೇತ. ಯಡಿಯೂರಪ್ಪನವರು ತನ್ನ ಪಾಳ್ಯದಲ್ಲೇ ಉಳಿಬೇಕು, ತನ್ನ ಮಗನೇ ಅಧ್ಯಕ್ಷತೆಯನ್ನು ವಹಿಸಬೇಕು, ರಾಜ್ಯದ ಇಡೀ ಬಿಜೆಪಿಯನ್ನ ತನ್ನ ಕಾಂಧಾನೆ ಮುಂದುವರಿಸಬೇಕು ಅನ್ನುವಂಥದ್ದು ಅವರ ಇರಾದೆ ಆಗಿರಬಹುದು. ಅದು ಒಂದು. ಇಂಥ ಸಂದರ್ಭದಲ್ಲಿ ಯಾರಾದರೂ ಅಧ್ಯಕ್ಷತೆಯನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ನಾವು ಕಾಂಗ್ರೆಸ್ನಲ್ಲಿ ಸಲ್ತೇವೆ ಅಂತ ತಿಳ್ಕೊಂಡಿದ್ರು, ಆದ್ರೆ ಅದು ಆಗ್ಲಿಲ್ಲ. ಈಗ ಹಳೆಯ ಹೆಂಡತಿಯ ಪಾದವೇ ಗತಿ ಅಂತ ಆಯ್ತು. ಕರ್ನಾಟಕದಲ್ಲಿ ಹೆಚ್ಚು ಎಂಪಿಗಳನ್ನು ಕಳಿಸ್ಬೇಕು, ಆದರೆ ಒಂದೇ ಒಂದು MP ಕಡಿಮೆ ಆದರೂ ಕೂಡ ಅದು ವಿಜಯೇಂದ್ರನ ಸಮಸ್ಯೆ, ವಿಜಯೇಂದ್ರನ ತಪ್ಪು ಅನ್ನುವ ಹಾಗೆ ಯತ್ನಾಳು ಪರಮಾನ್ಯ ಕೊಡಿಸ್ಬಿಟ್ರು. ಗೆದ್ರೆ ಮೋದಿ, ಸೋತ್ರೆ ವಿಜಯೇಂದ್ರ. ಹರಿದು ಹಂಚು ಹೋದಂತ ಈ ಭಿನ್ನಮತೀಯರ ಗ್ಯಾಂಗ್ ಏನಿದೆ ಕರ್ನಾಟಕದ ಬಿಜೆಪಿ, ಒಂದು ರೀತಿ ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಎಂಥದೂ ಇಲ್ಲ.